ನಾನಿವತ್ತು ಕೊಡಗಿನ ಭಾಗಮಂಡಲ ಬಳಿಯ ಬ್ರಹ್ಮಗಿರಿ ಬೆಟ್ಟಗಳ ತಪ್ಪಲಿನಲ್ಲಿರುವಂತ ತಲಕಾವೇರಿನಲ್ಲಿದ್ದೀನಿ. ತಲಕಾವೇರಿಯ ಎಂಟ್ರೆನ್ಸ್ ಆರ್ಚ್ ಇದು. ಅಗಸ್ತ್ಯ ಮುನಿಯ ಪತ್ನಿಯಾಗಿದ್ದ ಕಾವೇರಿ ಲೋಕ ಕಲ್ಯಾಣಕ್ಕಾಗಿ ನದಿಯಾಗಿ ಹರಿದ ಕಥೆಯಂತೂ ರೋಚಕವಾಗಿದೆ. ಕಾವೇರಿ ತಲಕಾವೇರಿಯಲ್ಲಿ ಹೇಗೆ ಅವತರಿಸಿದಳು ಎಂಬುದರ ಕುರಿತಾಗಿ ಸ್ಕಂದ ಪುರಾಣದಲ್ಲಿ ಕತೆ ಕೂಡ ಇದೆ. ಕಾವೇರಿ ಸಂಕ್ರಮಣದ ದಿನ ಇಲ್ಲಿ ತೀರ್ಥೋದ್ಭವ ಆಗುತ್ತೆ. ಕಾವೇರಿ ಸಂಕ್ರಮಣ ತುಲಾ ಮಾಸದ ಮೊದಲ ದಿನ ಅಂದ್ರೆ ಅಕ್ಟೋಬರ್ ಮಧ್ಯಭಾಗದಲ್ಲಿ ಬರುತ್ತೆ. ಈ ದಿನ ಕಾವೇರಿ ಮಾತೆ ತೀರ್ಥ ರೂಪದಲ್ಲಿ ಕಾಣಿಸ್ಕೊಳ್ತಾಳೆ. ಕಾವೇರಿ ಸಂಕ್ರಮಣದ ದಿನ ತಲಕಾವೇರಿನಲ್ಲಿ ದೊಡ್ಡ ಜಾತ್ರೆ ಕೂಡ ನಡೆಯುತ್ತೆ. ಇಲ್ಲಿ 1 ತಿಂಗಳು ಜಾತ್ರೆ ನಡೆಯುತ್ತೆ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಕಾಣ್ತಿದ್ಯಲ್ವಾ, ಇದೇನೆ ಕಾವೇರಿಯ ಉಗಮಸ್ಥಾನ. ಉಗಮಸ್ಥಾನದ ಪಕ್ಕದಲ್ಲೇ ಕಾವೇರಮ್ಮನ ಗುಡಿ ಕೂಡ ಇದೆ. ಒಂದು ಚಿಕ್ಕದಾಗಿದೆ, ನೀವು ಅಲ್ಲಿ ಹೋದಾಗ ಗಮನಿಸಬಹುದು. ಇಲ್ಲಿ ಗಣೇಶ ಮತ್ತೆ ಅಗಸ್ತೇಶ್ವರ ದೇವಸ್ಥಾನಗಳಿವೆ. ಅಗಸ್ತ್ಯ ಮುನಿಯಿಂದ ಕಮಂಡಲಿನಲ್ಲಿ ಬಂದಿಯಾಗಿದ್ದಂತ ಕಾವೇರಿನ ಕಮಂಡಲಿನಿಂದ ಬಿಡುಗಡೆ ಮಾಡಿ ನೀರಿನ ರೂಪದಲ್ಲಿ ನದಿಯಾಗಿ ಹರಿದು ಲೋಕ ಕಲ್ಯಾಣ ಮಾಡೋದ್ರಲ್ಲಿ ಗಣೇಶನ ಪಾತ್ರನೂ ಇರೋದ್ರಿಂದ ಇಲ್ಲಿ ಒಂದು ಗಣೇಶನ ಗುಡಿ ಕೂಡ ಕಟ್ಸಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಮುಂದೆ ಕಾಣ್ತಿದೆಯಲ್ವಾ, ಅದೇನೆ ಅಗಸ್ತೇಶ್ವರ ದೇವಸ್ಥಾನ. ಅಗಸ್ತ್ಯ ಅಂದ್ರೆ ಕಾವೇರಿಯ ಗಂಡ. ಅಂದ್ರೆ ಅಗಸ್ತ್ಯ ಮುನಿಗಳು ಮುಂಚೆ ಇಲ್ಲಿ ತಪಸ್ ಮಾಡ್ತಾ ಇರ್ತಾರಂತೆ.